ಫಸ್ಟ್ ಫ್ಯೂಲ್ ಸ್ಟಾಪ್. ಮತ್ತು ನಮ್ಮ ಪಯಣ ಶುರುವಾಗಿದೆ ಟುವರ್ಡ್ಸ್ ಸಕಲೇಶ್ಪುರ. ಸೊ ಟೈಮ್ ಬಂದು 1:15 ಆಗಿದೆ. ಸೊ ಈ ಸತಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮು ಅವನ ಜೊತೆನೇ ಕುಮಾರ ಪರ್ವತ ಟ್ರೆಕ್ಕಿಗೆ ಹೋಗಿದ್ದಿದ್ದು, ಅವನ ಗಾಡೀಲೇ. ಹಿಮಾಲಯನ್ 450 ಸ್ಲೈಟ್ಲಿ ಮಾಡಿಫಿಕೇಷನ್ಸ್ನ ಮಾಡಿಸಿದ್ದಾನೆ. ಸೊ BS3 ಹಿಮಾಲಯನ್ ವಿತ್ 450 ಈ ಒಂದು ರೈಡ್ನಲ್ಲಿ ಇರುತ್ತೆ. ಸೊ ನಮ್ಮ ಫಸ್ಟ್ ಲೊಕೇಶನ್ ಬಂದು ಸಕಲೇಶ್ಪುರದಲ್ಲಿ ಎತ್ತಿನಭುಜ ಟ್ರೆಕ್ಕಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ವಿ 2 ದಿನ ಬ್ಯಾಕೇನೆ. ಸೊ ಬೆಳಗ್ಗೆ 6 ಗಂಟೆಗೆ ಸ್ಲಾಟ್ನ ಕೊಟ್ಟಿದ್ದಾರೆ. ಸೊ ಟೈಮ್ ಪಿಕಪ್ ಮಾಡೋಕ್ಕೋಸ್ಕರ ಸ್ವಲ್ಪ ಮನೆ ಬೇಗ ಬಿಟ್ಟಿದ್ದೀವಿ. ಸೊ ಓಕೆ, ಲೆಟ್ಸ್ ಗೋ. ನೀವು ಈ ಸೀರೀಸ್ನ ಎಂಜಾಯ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಒಂದು ಲೈಕು, ಕಮೆಂಟು, ಶೇರು ಎಲ್ಲನೂ ಮಾಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ಆ್ಯಕ್ಚುಲಿ ಆ ಬೈಕ್ ಪೊಟೆನ್ಷಿಯಲ್ಲು ಜಾಸ್ತಿನೇ ಇದೆ, ಬಟ್ ವಿ ಆರ್ ಮೇಂಟೈನಿಂಗ್ ಎಕಾನಮಿ ಸ್ನೇಹಿತರೆ. ಇಬ್ಬರೂ ಆರಾಮಾಗಿ 80ಲೇ ಕ್ರೂಸ್ ಮಾಡ್ತಾಯಿದ್ದೀವಿ. ಸುಮ್ಮನೆ ಯಾಕೆ ರಿಸ್ಕು ಅಂತ ರಾತ್ರಿ ಹೊತ್ತು. ಅದರಲ್ಲಿ ಮೊದಲು ನಮ್ಮದು ಬೇರೆ ಹಳೇ ಮಾಡಲು, ABS ಕೂಡ ಬರೋಲ್ಲ ಈ ಗಾಡೀಲಿ. ಅದರಲ್ಲಿ ಅಟ್ಲೀಸ್ಟು ABS ಎಲ್ಲ ಬರುತ್ತೆ. ಮೈ ಗಜ ಇಸ್ ಕಂಪ್ಲೀಟ್ಲಿ ರಾ ಬೈಕ್. ಸೊ ಸ್ನೇಹಿತರೆ, ಇವಾಗ ಹಿರಿಸಾವೆ ಟೋಲ್ ಹತ್ರ ಇದ್ದೀವಿ. ಲೈಟಾಗಿ ಏನಾದರೂ ಒಂಚೂರು ಕಾಫಿ ಗಿಫಿ ಕುಡಿಯೋಣ ಅಂತ. ಏನು ಮಗ? ಸೊ ಇಲ್ಲೇ ಹಿರಿಸಾವೆ ಟೋಲ್ ಹತ್ರ ಮ್ಯಾಗಿ ಹಾಕೋತಾ ಇದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಸೊ ಟೈಮ್ ಬಂದು 3:15 ಆಗಿದೆ. ಹೇಗಿತ್ತು ಮಗ ನಿನ್ನ ಎಕ್ಸ್ಪೀರಿಯೆನ್ಸು ಗಾಡೀಲಿ? ಗಾಡಿ ಎಲ್ಲ ಫುಲ್ ಮಾಡಿಫೈ ಮಾಡಿಸ್ಬಿಟ್ಟಿದ್ದಾನೆ. ಸೊ ಬನ್ನಿ ಮ್ಯಾಗಿ ತಿನ್ಬಿಟ್ಟು ಓಡೋಣ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ. ಟೈಮ್ ಬಂದು ಬೆಳಗ್ಗೆ 5 ಗಂಟೆ ಆಗಿದೆ. ಫಾಗ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಒಂದೇ ಒಂದು ಚೂರು ವಿಸಿಬಿಲಿಟಿ ಇಲ್ಲ. ಗಾಡಿನೇ ಓಡ್ಸೋಕ್ಕಾಗ್ತಾಯಿಲ್ಲ ಗುರು. 40 ಮೇಲೆ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಫಾಗ್ ಇದೆ. ಹೆಂಗೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ ಈ ಫಾಗಲ್ಲಿ. ಆ್ಯಕ್ಚುಲಿ ಇದು ಬೇರೆ ಹಾಸನ್ ಟು ಸಕಲೇಶ್ಪುರ 1 ವೇ. ಆಪೋಸಿಟಲ್ಲಿ ಯಾವುದಾನ ವೆಹಿಕಲ್ಸ್ ಬಂದರೆ ಸಿಕ್ಕಾಪಟ್ಟೆ ಡೇಂಜರು. ಲಿಟ್ರಲಿ ಒಂದೇ ಒಂದು ಚೂರು ವಿಸಿಬಿಲಿಟಿ ಇಲ್ಲ ಗುರು. ಝೀರೋ ವಿಸಿಬಿಲಿಟಿ. ಹಜಾರ್ಡ್ ಹಾಕೊಂಡು ಹೋಗ್ತಾ ಇರೋದಕ್ಕೆ ಸ್ವಲ್ಪ ಅಷ್ಟೇ ಕಾಣಿಸ್ತಾ ಇರೋದು. ಮುಂದೆ ಯಾವುದನ್ನ ವೆಹಿಕಲ್ಸ್ ಇದ್ದರೆ ನೋಡಿ, ಅಲ್ಲಿ ನಮ್ಮ ಹುಡುಗ ಹಜಾರ್ಡ್ಸ್ ಹಾಕೊಂಡು ಹೋಗ್ತಾವನೆ, ಅದಕ್ಕೊಂಚೂರು ಕಾಣಿಸ್ತಾ ಇದೆ. ಅಯ್ಯೋ, ಒಂದೇ ಒಂದು ಚೂರು ವಿಸಿಬಿಲಿಟಿ ಇಲ್ಲ ನೋಡಿ. ಇಲ್ಲಿ ಹಂಪ್ಸ್ ಇದೆ, ಹಂಪ್ಸ್ ಕೂಡ ಕಾಣಿಸಲ್ಲ. ಇಲ್ಲೊಂದು ಲಾರಿ ಬರ್ತಾ ಇದೆ, ಅವನಿಗೆ ನಾವು ಕಾಣಿಸ್ತಾನೆ ಇರಲ್ಲ. ಅಯ್ಯಯ್ಯಪ್ಪ ದೇವ್ರೆ, ಹೆಂಗಪ್ಪ ಈ ಥರ ಇದ್ರೆ ಹೋಗೋದು? ಇಲ್ಲಿ ಡೈವರ್ಷನ್ ಬೇರೆ ತುಂಬ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ಹಾಸನ್ ಟು ಸಕಲೇಶ್ಪುರ ರೋಡು. ವೈಸರ್ ಕ್ಲೋಸ್ ಮಾಡ್ಕೊಂಡಂತೂ ನಿಜವಾಗ್ಲೂ ಓಡ್ಸೋಕ್ಕಾಗಲ್ಲ.
ಅಲ್ಲ ಎಂಥ ರೋಡ್ ಗುರು ಇದು. ಒಂದು ರೇಡಿಯಂ ಸ್ಟಿಕ್ಕರ್ಸ್ ಕೂಡ ಇಲ್ಲ ಇಲ್ಲಿ ಏನಾದರೂ ಆದರೆ. ನೋಡಿ ಎಷ್ಟು ಡಾರ್ಕ್ ಆಗ್ತಿದೆ ಅಂದರೆ ಫಾಗು. ಇಲ್ಲೇನೋ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆ್ಯರೋ ಮಾರ್ಕ್ ಹಾಕಿರೋದೇ ಕಾಣಿಸಲ್ಲ ನೋಡಿ ಇಲ್ಲಿ. ಸೊ ಸ್ನೇಹಿತರೆ, ಸಕಲೇಶ್ಪುರನ ಕ್ರಾಸ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಮೂಡಿಗೆರೆ ರೂಟ್ ತೊಗೊಬೇಕು. ಇಲ್ಲೇ ಒಂದು ಸ್ಲೈಟ್ ಡೈವರ್ಷನ್ ಇದೆ. ಆ್ಯಕ್ಚುಲಿ ಮೀಟ್ರ್ ಆಫ್ ಆಗ್ತಾ ಇದೆ ಗಾಡಿ ಓಡಿಸೋಕೆ. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಸುತ್ತ ಕಾಡು. ಇಲ್ಲಿ ಆನೆಗಳು ಬೇರೆ ಜಾಸ್ತಿ ಸಕಲೇಶ್ಪುರದಲ್ಲಿ. ಯಾವುದೋ ನಾವೊಂದು ಗಜರಾಜ ಕಾಣಿಸ್ಕೋತು ಅಂದರೆ ಅಷ್ಟೇ ಇಬ್ರು. ಅದಲ್ದಿರೋ ಸಿಕ್ಕಾಪಟ್ಟೆ ಫಾಗು ಗುರು, ಏನು ಕಾಣಿಸ್ತಾನೆ ಇಲ್ಲ. ವೈಸರ್ ಅಂತೂ ಮುಚ್ಚಕ್ಕೇನೆ ಆಗ್ತಿಲ್ಲ, ಹಂಗೆ ಓಡಿಸ್ತಾ ಇದ್ದೀನಿ. ಹೆವಿ ಕಾರ್ನರಿಂಗ್ಸ್ ಬೇರೆ ರೋಡು.